ಮುಂದೆ ಮನೆಗೆ ಬೀಗ ಹಾಕಿ ಎಲ್ಲಿ ಬೇಕಾದರೂ ಹೋಗಿ, ಕಳ್ಳರ ಭಯ ಬೇಡ. ನಿಮ್ಮ ಒಡವೆ ನಿಮ್ಮ ಹಣ ಯಾರು ಮುಟ್ಟಲ್ಲ. ಮನೆ ಬಾಗ್ಲಿಗೊಂದು ಬೀಗ, ಮನೆ ಗೇಟಿಗೊಂದು ಬೀಗ, ಜೊತೆಗೆ ಮೂರು ನಾಯಿ ಕಾವಲಿಗೆ ಬಿಟ್ಟು ಹೋಗೋ ಅಗತ್ಯನೇ ಇರೋದಿಲ್ಲ. ಅಯ್ಯ, ಜನ ಇದ್ದಾಗಲೇ ಇರೋ ಬರೋದನ್ನ ಒಡ್ಕೊಂಡು ಹೋಗೋ ಕಾಲದಲ್ಲಿ ಇದೇನು ಹಿಂಗೆ ಹೇಳ್ತಿದ್ದೀರಾ ಅನ್ಕೋಬೇಡಿ. ಕಂಪ್ಲೀಟ್ ಸ್ಟೋರಿ ನೋಡಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಸದಾ ಜನ ಭಯದಲ್ಲೇ ಬದುಕ್ತಿದ್ರು. ಅಲ್ಕಳ್ಳ ಇಲ್ಕಳ್ಳ ಎಲ್ಲಿ ನೋಡಿದ್ರು ಕಳ್ಳರ ಹಾವಳಿ. ರೈತನ ಮನೆ ಜಗ್ಲಿ ಮೇಲೆ ಇಟ್ಟಿದ್ದ ನೇಗ್ಲಿಂದ ಹಿಡಿದು ಮನೆ ಕಬಾಟ್ನಲ್ಲಿ ಭದ್ರವಾಗಿ ಇಡುತ್ತಿದ್ದ ಒಡವೆಗಳನ್ನ ನಿರಾಯಾಸವಾಗಿ ಒಡ್ಕೊಂಡು ಹೋಗ್ತಿದ್ರು ಕಳ್ಳರು. ಕಂಗೆಟ್ಟ ಜನ ಪೊಲೀಸ್ ಮೊರೆ ಹೋಗಿ ದಿನ ದೂರು ನೀಡಿ ಸುಸ್ತಾಗಿದ್ರು. ಪೊಲೀಸರ ನಿದ್ದೆಗೆಡಿಸಿದ್ದ ಕಳ್ಳರ ಹಾವಳಿಗೆ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಹೊಸ ಪ್ಲಾನ್ ಮಾಡಿದೆ. ಇನ್ಮುಂದೆ ನಿಮ್ಮ ಮನೆಯನ್ನ ಪೊಲೀಸರೇ ಕಾವಲು ಕಾಯ್ತಾರೆ. ನೀವು ಮನೆಗೆ ಮರಳಿ ಬರುವವರೆಗೂ ಪೊಲೀಸ್ ಸರ್ಪಗಾವಲು ನಿಮ್ಮ ಮನೆಯ ಸುತ್ತವಿರುತ್ತೆ. ಅರೆ, ಇದೇನಪ್ಪ ಪೊಲೀಸರು ಯಾಕೆ ನಮ್ಮನೆ ಕಾಯ್ತಾರೆ ಅಂದ್ರ, ರಾಜ್ಯದಲ್ಲೇ ಮೊದಲ ಬಾರಿಗೆ ಬೀದರ್ ಪೊಲೀಸ್ ಇಲಾಖೆ ನಿಗಾ ರಾಣಿ ಎಂಬ ವಿನೂತನ ಯೋಜನೆಗೆ ಸಾಕ್ಷಿಯಾಗಿದೆ. ನಗರ ಭಾಗಗಳಿಗೆ ನಿಗಾ ರಾಣಿ ಎಂಬ ಹೆಸರು ಇಟ್ಟಿರುವ ಬೀದರ್ ಪೊಲೀಸರು ಗ್ರಾಮೀಣ ಭಾಗಕ್ಕೆ ನೆರೆಹೊರೆ ನಿಗಾ ರಾಣಿ ಎಂದು ಇಟ್ಟಿದ್ದಾರೆ. ಈ ಮೂಲಕ ನೆರೆಹೊರೆಯವರು ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಬೀಗ ಹಾಕಿದ ಮನೆಯ ಮುಂದೆ ಓಡಾಡಿದ್ರೆ ಪೊಲೀಸರಿಗೆ ಮಾಹಿತಿ ನೀಡಿದರೆ ಸಾಕು, ಕ್ಷಣಾರ್ಧದಲ್ಲಿ ಪೊಲೀಸರು ಅಲ್ಲಿಗೆ ಬಂದು ಮನೆಗಳ್ಳತನದ ಪ್ರಕರಣಗಳಿಗೆ ಬ್ರೇಕ್ ಹಾಕ್ತಾರೆ. ಬೀಗ ಹಾಕಿದ ಮನೆಗಳ ಮೇಲೆ ಗಸ್ತು ಸಿಬ್ಬಂದಿ ನಿಗಾ ಇಡಲು ಬೀದರ್ ಪೊಲೀಸರು ರಾಜ್ಯದಲ್ಲೇ ಮೊದಲ ಬಾರಿಗೆ ಬೀದರ್ನಲ್ಲಿ ನಿಗಾ ರಾಣಿ ಎಂಬ ವಿನೂತನ ಜಾರಿ ಮಾಡಿದ್ದು ಜನರ ಹರ್ಷಕ್ಕೆ ಕಾರಣವಾಗಿದೆ. ನಿಗರಾಣಿ ಅನ್ನುವಂಥದ್ದು ಏನಂದ್ರೆ, ಒಂದು ನಮ್ಮ ಪೊಲೀಸ್ದು ನಂಬರ್ ಅದರಲ್ಲಿ ನಾವು ಕೊಟ್ಟಿರ್ತೀವಿ. ಅದು ವಾಟ್ಸಪ್ಗೆ ಕನೆಕ್ಟೆಡ್ ಆಗಿರ್ತದೆ. ಯಾರು ತಮ್ಮ ಮನೇನ 2 ದಿವಸ 3 ದಿವಸ ಈ ಥರ ಏನಂದರೆ ಬೇರೆ ಊರುಗಳಿಗೆ ತೆರಳಬೇಕಾದ ಸಂದರ್ಭದಲ್ಲಿ ಪೊಲೀಸರು ಅವ್ರ ಮನೆ ಮೇಲೆ ನಿಗರಾಣಿ ಇಡಲಿ ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಏನಂದರೆ ತಮ್ಮ ಹೆಸರು, ವಿಳಾಸ ಮತ್ತು ಮೊಬೈಲ್ ನಂಬರು ಮತ್ತು ಯಾವ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಾರೆ. ನಾವು ಈಗ ಇದನ್ನು ತಾಲೂಕು ಕೇಂದ್ರಗಳಲ್ಲಿ ಮಾತ್ರ ಜಾರಿಗೆ ತಂದಿದ್ದೀವಿ. ಸೊ ಈ ತಾಲೂಕು ಕೇಂದ್ರಗಳಲ್ಲಿ ಮನೆ ಇರುವಂಥವರು ಆ ಪೊಲೀಸ್ ಠಾಣೆಯ ಹೆಸರನ್ನ ಮೆನ್ಷನ್ ಮಾಡಿ, ಜೊತೆಗೆ ಜಿಯೋ ಲೊಕೇಶನ್ ಅಂತ ನಾವು ಹೇಳ್ತೀವಿ, ಅಂದರೆ ವಾಟ್ಸಪ್ಪಲ್ಲಿ ನಿಮ್ಮ ಕರೆಂಟ್ ಲೊಕೇಶನ್ ಕೂಡ ಸಿಗುತ್ತೆ ಮನೆಯದು. ಅದನ್ನು ನೀವು ಏನಂದರೆ ಇಲ್ಲಿಗೆ, ಆಮೇಲೆ ಯಾವ ಡೇಟಿಂದ ಯಾವ ಡೇಟಿಗೆ, ಯಾವ ಸಮಯದಿಂದ ಯಾವ ಸಮಯಕ್ಕೆ, ಇಷ್ಟು ಮಾಹಿತಿಯನ್ನು ಏನಂದರೆ ಫಿಲ್ ಮಾಡಿ ನೀವು ಆ ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ಅದನ್ನು ನಮ್ಮ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಗಸ್ತು ಮತ್ತು ಹಗಲು ಗಸ್ತಿನವರು ನಿಯಮಿತವಾಗಿ ಆ ಮನೆಗಳಿಗೆ ವಿಸಿಟ್ ಮಾಡ್ತಾರೆ. ಜೊತೆಗೆ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಅಲರ್ಟ್ ಮಾಡ್ತಾರೆ. ಏನಾದರೂ ಆ ಥರದ್ದು ಏನಾದರೂ ಸಂಶಯಾತ್ಮಕ ವ್ಯಕ್ತಿಗಳು ಯಾರಾದರೂ ಓಡಾಡೋದಾಗಲಿ ಅಥವಾ ಆ ಪಕ್ಕದ ಮನೆಯಲ್ಲಿ ಏನಾದರೂ ಶಬ್ದ ಕೇಳಿ ಬಂದರೆ ಕೂಡಲೇ ಪೊಲೀಸ್ ಠಾಣೆಗೆ ತಿಳಿಸ್ಲಿಕ್ಕೆ ಕೂಡ ಹೇಳ್ತಾರೆ. ಸೊ ಇದರಿಂದ ಏನಂದರೆ ಸ್ಪೆಸಿಫಿಕ್ ಆಗಿ ನಾವು ನೈಟ್ ರೌಂಡ್ನ ಮಾಡಲಿಕ್ಕೆ. ಇಷ್ಟು ದಿನ ಮನೆಗೆ ಹಾಕಿದ್ದ ಬೀಗ ಮುರಿದು ಕೋಟ್ಯಾಂತರ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನ ಕದ್ದು ಖದೀಮರು ಪರಾರಿಯಾಗ್ತಿದ್ರು. ಮನೆಗಳ್ಳರ ಹಾವಳಿಗೆ ತತ್ತರಿಸಿ ಅದೆಷ್ಟು ಕುಟುಂಬಗಳು ಬೀದಿಗೆ ಬಿದ್ದಿದ್ವು. ಇನ್ನು ಕೆಲವು ಪ್ರಕರಣಗಳನ್ನ ಭೇದಿಸಲಾಗದೆ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳು ಮಾಲೀಕರಿಗೆ ವಾಪಸ್ ಸಿಕ್ಕೇ ಇಲ್ಲ. ಹೀಗಾಗಿ ಮನೆಗಳ್ಳರ ಹಾವಳಿಯಿಂದ ಮನೆಗೆ ಬೀಗ ಹಾಕಿ ಯಾರೂ ಕೂಡ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ಇನ್ನು ಆ ಭಯ ಬೇಡ. ಜನರಿಗೆ ಈಗ ಕೊಂಚ ಸಮಾಧಾನ ಸಿಕ್ಕಿದೆ. ಪೊಲೀಸರ ನಯ ಐಡಿಯಾದಿಂದ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾರೆ. ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯಗಳು ಬೀದರ್ ಗಡಿಗೆ ಹೊಂದಿಕೊಂಡಿರುವ ಕಾರಣ ಅಂತಾರಾಜ್ಯ ಮನೆಗಳ್ಳರ ಹಾವಳಿ ವಿಪರೀತವಾಗಿತ್ತು. ಇದರಿಂದ ಜನರು ನಮ್ಮ ಮನೆಗಳನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಎನ್ನುತ್ತಿದ್ರು. ಜನರಿಗೆ ಬೀದರ್ ಪೊಲೀಸರು ಈಗ ನಿಗಾ ರಾಣಿ ಎಂಬ ವಿನೂತನ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ದಿನೇ ದಿನೇ ಬೀದರ್ನಲ್ಲಿ ಮನೆಗಳ್ಳತನ ಪ್ರಕರಣಗಳು ಜಾಸ್ತಿಯಾಗಿದ್ದವು. ಹೀಗಾಗಿ ಮನೆಗಳ್ಳರ ಹಾವಳಿಗೆ ಬ್ರೇಕ್ ಹಾಕಿ ಮಾಲೀಕರನ್ನ ನಿರಾಳರಾಗಿಸಿದ್ದಾರೆ ಬೀದರ್ ಪೊಲೀಸರು. ನಿಗಾ ರಾಣಿ ಎಂಬ ವಿನೂತನ ಯೋಜನೆ ಜಾರಿ ಮಾಡಿದ್ದೇವೆ ಎಂದು SP ಹೇಳಿಕೆ ಕೊಟ್ಟರು. ಒಟ್ಟಾರೆ ಮನೆಗಳ್ಳರ ಹಾವಳಿಗೆ ತತ್ತರಿಸಿದ್ದ ಜನರಿಗೆ ಸಮಾಧಾನ ತಂದುಕೊಟ್ಟ ಬೀದರ್ ಪೊಲೀಸರಿಗೆ ಶ್ಲಾಘನೆ ವ್ಯಕ್ತವಾಗಿದೆ. ವಿಶ್ವ ವಡಗಾಂವ್, ಫ್ರೀಡಂ ಟಿವಿ, ಬೀದರ್.